ನಿಧಾನಕ್ಕೆ ಎಬ್ಬಿಸಿಕೊಂಡು ಲೈಟ್ ಹಚ್ಚಲಾರ್ದಂಗೆ ಅಡಿಗೆ ಮನೆಗೆ ಕರ್ಕೊಂಡೋಗಿನ ಅಲ್ಲಿ ಹಚ್ಚಬೇಡಂತಾನ. ಕೈ ಹಿಡ್ಕೊಂಡು ಎಲ್ಲಿ ಮಾಡಿಟ್ಟಿ ನಡೆಸಿದ್ರು ಅಲ್ಲಿಗೆ. ಇವರು ತಾಟ್ ಹುಡ್ಕಾಕ್ ಹೋಗ್ಲಿಲ್ಲ, ಎಲ್ಲಿ ಲೇಟ್ ಅಂತೇಳಿ ಹಾಕಿದ್ರು. ಎದರಾಗಿ ಏನ್ ಹಾಕಿದ್ರು? ಹಾಕಿದ್ರು ಚಲೋ ಆತ. ಕತ್ತಲ್ದಾಗ ಏನ್ ಹಂಗೆ ಶಿವಾಯ ನಮ್ಮ ಹೊಂಟೈತಿ. ಆ ಹೆಣ್ಣು ಮಗಳಿಗೆ ಒಂಥರ ಒಣ ಸಂಶಯ, ಇದೆಯನ್ನ ಮಾಡಿಟ್ಟಿದ್ದೇನು, ನಾ ತಿನ್ನಾಕತ್ತಿದ್ದೇನು, ಏನು ಮಾಡಿಟ್ಟಿನಿ, ಏನು ತಿನ್ನಾಕತ್ತೀನಿ, ಎಷ್ಟು ಹೊಕ್ಕೈತ್ರಿ ಅದ. ಅವಂಗ ತಲೆ ಕೆಟ್ಟಂಗಾಗಿ ಸಿಟ್ಟಿಗೆದ್ದಾನ. ಅಲ್ಲೇ ಶಾವಿಗೆ ಮಾಡಿ ಸಗಣಿ ಮಾಡಿಲೇ ಅಂದವ. ಅವ ಅಂದಿದ್ದು, ನಾ ಅಂದಿದ್ದಲ್ಲ, ಅವ ಆ ಹೆಣ್ಮಗಳಿಗೆ ಅಂದಿದ್ದು. ನಾ ಯಾಕನ್ನಾಕ ಹೋಗ ಅಂತ ಮಾತು. ಶಾವಿಗೆ ಮಾಡಿ ಸಗಣಿ ಮಾಡಿಲೇ ಅಂತ ಕೇಳ್ತಾನ. ಇವ ಮಲ್ಕೊಂಡಿದ್ದಿಲ್ರಿ, ಅವ್ರ ಹಿಂದೆ ಎದ್ದು ಕತ್ತಂದ ಕುಂತಾನ. ಶಾವಿಗೆ ಮಾಡಿಯ ಸಗಣಿ ಮಾಡಿಯ ಅಂತ ಇಷ್ಟಂದು ಕೂಡ್ಲಿನ ತಿನ್ನೋ ಮಗನ, ನೀಡವ್ರಿಗೆ ನೀಡ್ಲಿಲ್ಲ ಅಂದ್ರೆ ಶಾವಿಗೆ ಸಗಣಿ ಆಕೈತಿ, ಸುಮ್ಮ ಹೊಡಿ, ಸುಮ್ಮ ಹೊಡಿ, ಸುಮ್ಮ. ಎದಕ್ಕೆ ಬೇಕಾಗಿತ್ತು ಅದನ್ನು ತಿನ್ನೋದು? ಒಂದು ತುಣುಕು ರೊಟ್ಟಿ ಕೊಟ್ಟು ಕಳಿಸಿದ್ರ ಸಾಕಾಗಿತ್ತು. ನೀಡಬೇಕು. ನೀಡೋದು ನಮ್ಮ ಕರ್ತವ್ಯ, ನೀಡೋದು ನಮ್ಮ ಸಂಸ್ಕೃತಿ, ನೀಡೋದು ನಮ್ಮ ಧರ್ಮ. ಆ ನೀಡೋದನ್ನ ಮರೆತು ಕೇವಲ ಇಡೋದನ್ನ ರೂಢಿ ಮಾಡಿಕೊಂಡ್ರೆ ತಿನ್ನಬಾರದ್ದನ್ನು ತಿನ್ನಬೇಕಾಗತ್ತೆ, ನೋಡಬಾರದ್ದನ್ನು ನೋಡಬೇಕಾಗತ್ತೆ. ಇದು ಆಗಬಾರದು ಅನ್ನುವಂಥದ್ದು. ಯಾರು ನೀಡೋದನ್ನ ಕಲ್ತಿಲ್ಲ, ಕೇವಲ ಭೋಗಿಸೋದನ್ನ, ಸ್ವತಂತ್ರವಾಗಿ ಭೋಗಿಸೋದನ್ನ ಕಲಿತಾರಲ್ಲ, ಈ ಜಿಪುಣರಂತಕ್ಕಂಥವ್ರು ಅವರ ಸಂಪತ್ತು ಹೆಂಗೆ, ಅವ್ರ ಜೀವನ ಹೆಂಗೆ, ಅವರಿಗೆ ಜಿಪುಣರಿಗೆ ಆಪತ್ತು ಬರುತ್ತೆ ಅನ್ನೋದು ಗೊತ್ತಾಗಲ್ಲ. ಆಪತ್ತು ದುಃಖ ಬರುತ್ತೆ ಅನ್ನೋದು ಗೊತ್ತಾಗಲ್ಲ. ದುಃಖ ಬಂದಾಗ, ದುಃಖ ಅನುಭವಿಸಿದಾಗ ಗೊತ್ತಾಗುತ್ತೆ. ಬೆಕ್ಕು ಇರ್ತೈತಲ್ಲ, ಬೆಕ್ಕು, ಆ ಬೆಕ್ಕು ಏನ್ ಮಾಡ್ತದೆ ಅಂತಂದ್ರೆ ಹಾಲು ಮಾತ್ರ ನೋಡ್ತದೆ, ಹೊರತಾಗಿ